ಮತ್ತೆ ಸ್ವಾಗತ. ನೋಡ್ತಾ ಇದ್ವಿ ಪ್ರತಿ ಮಕರ ಸಂಕ್ರಾಂತಿಯಂದಲೂ ಕೂಡ ಬಹಳ ಒಂದು ಚಮತ್ಕಾರ ರಹಸ್ಯ ಅಂತ ಹೇಳ್ಬೋದು. ರಹಸ್ಯ ಅನ್ನೋದಕ್ಕಿಂತ ಅವರವ್ರ ನಂಬಿಕೆಗಳು, ಯಾಕಂತ ಹೇಳಿದ್ರೆ ಕಥೆಗಳಿದ್ದಾವೆ ಮತ್ತು ಅಲ್ಲಿ ಕೆಲವೊಂದಿಷ್ಟು ವಿತಂಡವಾದಗಳು ಮತ್ತು ಪರ ವಿರೋಧ ಚರ್ಚೆಗಳಂತ ನೋಡಿದಾಗ ಅಯ್ಯಪ್ಪ ಮಾಲಾಧಾರಿಗಳು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ. ನಾವು ಪ್ರತಿ ಬಾರಿ ಕೂಡ ಮಾಲೆ ಹಾಕ್ತೀವಿ, ನಮಗೆ ಅಲ್ಲಿ ದರ್ಶನ ಆಗ್ತಾಯಿತ್ತು, ಅಯ್ಯಪ್ಪನೇ ಸ್ವತಃ ಬಂದು ನಮಗೆ ತೋರಿಸಿ ಹೋಗ್ತಾರೆ, ಅಂದರೆ ನಮ್ಮದ್ರೆ ಅವ್ರ ದರ್ಶನ ಆಗುತ್ತೆ, ನಮಗೆ ಒಳಿತಾಗುತ್ತೆ, ಹೀಗೆ ಅವರವರ ಕಟ್ಟುಪಾಡುಗಳು ಇರ್ತಾವಲ್ವ. ಹಾಗಾಗಿನೇ ಯಾರೂ ಕೂಡ ಇಲ್ಲಿ ಬಲವಂತದ ಹೇರಿಕೆ ಅಂತೂ ಖಂಡಿತವಾಗ್ಲೂ ಮಾಡೋಕ್ಕಾಗೋದಿಲ್ಲ. ಗುರುಜಿ, ನೀವು ಆಗಲೇ ಹೇಳ್ತಾ ಇದ್ರಿ, ಬೇರೆ ದೇವರಿಗೆ ಬೇಡಿಕೊಂಡಾಗ, ಅಯ್ಯಪ್ಪ ಸ್ವಾಮಿ ಹತ್ರ ನಾವು ಬೇಡಿಕೊಂಡಾಗ ಇಷ್ಟಾರ್ಥಗಳು ಇಲ್ಲಿ ನೆರವೇರುವಂಥ ಒಂದು ಉದಾಹರಣೆಗಳು ನೋಡೋದಾದರೆ. ಹೌದು, ನೋಡಿ, ನಾನು ಆಗಲೇ ಹೇಳ್ತಾ ಇದ್ದೆ, ಯಾವುದೇ ದೇವಸ್ಥಾನಗಳಿಗೆ ಹೋದ್ರೇನು ಮಂತ್ರಗಳ ಪಠನೆಗಳಿಂದ ಮತ್ತು ಅಲ್ಲೊಂದಷ್ಟು ಪಾಸಿಟಿವ್ ವೈಬ್ರೇಷನ್ ಇರುವಂತಹ ಒಂದಷ್ಟು ಬೆಲ್ ಏನಿರುತ್ತೆ, ಗಂಟೆ ಶಬ್ದ ಆಗಬಹುದು ಅಥವಾ ಶಂಕು ವಾದ್ಯ ಆಗ್ಬೋದು, ಜಾಪ್ಟೆ ವಾದ್ಯ ಆಗ್ಬೋದು, ಒಂದು ಮ್ಯಾಗ್ನೆಟಿಕ್ ಪವರ್ ಎನರ್ಜಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ಅದೇನಾಗುತ್ತೆ, ನಾವು ಹೋದಾಗ ನಮ್ಮ ದೇಹದ ಚಕ್ರಗಳು ಏನಿರುತ್ತೆ ಆಕ್ಟಿವ್ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಸೊ ಅದೇ ಪಾಸಿಟಿವ್ ವೈಬ್ರೇಷನ್ ಇರೋ ಜಾಗದಲ್ಲಿ ಅವೆಲ್ಲ ಸಕಾರಾತ್ಮಕವಾಗಿ ಆಗುವಂಥದ್ದು ಇರುತ್ತೆ. ಒಂದು ಹೋಮ ಅಥವಾ ಏನೇ ಹವನ ಮಾಡಿದ್ರೇನೋ ಆ ಮಂತ್ರಗಳಿಗೆ ಅವನಲ್ಲಿರುವ ನೆಗೆಟಿವ್ ಥಿಂಕಿಂಗ್ ಹೋಗುವಂಥದ್ದು ಇರುತ್ತೆ. ಸೊ ಇಲ್ಲಿ ಎಷ್ಟು ಸಾವಿರಾರು ವರ್ಷಗಳಿಂದ ಒಂದಷ್ಟು ಅಭಿಷೇಕಗಳು, ಪೂಜೆ ಪುನಸ್ಕಾರಗಳು ಆ ದೇವಸ್ಥಾನದಲ್ಲಿ ನಡೀತಾ ಇರುತ್ತೆ. ಒಂದಷ್ಟು ವೇದ ಘೋಷಗಳು ನಡೀತಾ ಇರುತ್ತೆ. ಅವೆಲ್ಲವೂ ಏನಾಗುತ್ತೆ, ಆ ವ್ಯಕ್ತಿಗಳ ಮೇಲೆ ಒಂದಷ್ಟು ಪರಿಣಾಮಗಳು ಬೀಳುವಂಥದ್ದು ಇರುತ್ತೆ. ನಮ್ಮ ದೇಹದಲ್ಲಿರುವಂಥ ಚಕ್ರಗಳು ಒಂದಷ್ಟು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಆಗುತ್ತೆ. ಅವಾಗ ಏನಾಗುತ್ತೆ, ಒಂದಷ್ಟು ಅವರ ಪಾಸಿಟಿವ್ ವೈಬ್ರೇಷನ್ ಬಂದಾಗ ಒಂದಷ್ಟು ಅವರ ನಿತ್ಯ ಕರ್ಮಗಳು ಬದಲಾವಣೆಗಳಾಗಬಹುದು, ಒಂದಷ್ಟು ಯೋಗಗಳು ಬದಲಾವಣೆ ಆಗುವಂಥದ್ದು, ಅವರ ದಿಕ್ಕೆ ಬದಲಾವಣೆ ಆಗುವಂಥದ್ದು ಇರುತ್ತೆ ಕೆಲಸದ ವಿಚಾರದಲ್ಲಿ. ಸೊ ಈ ಥರದ್ದು ಒಂದಷ್ಟು ಕೆಲಸಗಳು ಆಗುವಂಥದ್ದು ಇರುತ್ತೆ. ಅಂದರೆ ಅಯ್ಯಪ್ಪ ಸ್ವಾಮಿ ಸನ್ನಿಧಿಯಲ್ಲಿ ಹೇಗೆ ಕೆಲಸ ಮಾಡುತ್ತೆ, ಎಲ್ಲ ದೇವಸ್ಥಾನಗಳಲ್ಲಿ ಒಂದಷ್ಟು ಪಾಸಿಟಿವ್ ವೈಬ್ರೇಷನ್ ಇರುತ್ತೆ. ಇಲ್ಲಿ ಅಯ್ಯಪ್ಪ ಮಾಲೆ ಹೋಗುವಂಥವ್ರಿಗೆ ಒಂದಷ್ಟು 48 ದಿವಸ, 21, 46 ದಿವಸ ಅಥವಾ 18 ದಿವಸ, 3 ದಿವಸ ಆ ಥರ ಮಾಲೆಗಳು ಹಾಕಿರ್ತಾರಲ್ವ, ಒಂದಷ್ಟು ಪಾಸಿಟಿವ್ ವೈಬ್ರೇಷನ್ ಇಲ್ಲೂ ರೆಡಿ ಮಾಡಿಕೊಂಡು ಅಲ್ಲಿ ಹೋದಾಗ ಬೇಗ ಅದನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ಕಾರಣಗಳಿಂದ ಒಂದಷ್ಟು ಆ ದೇವಸ್ಥಾನಕ್ಕೆ ಹೋಗಿದ ತಕ್ಷಣವೇ ಒಂದಷ್ಟು ಕೆಲಸಗಳು ಆಗಿರುವಂಥದ್ದು, ಘಟನೆಗಳು ನಡೆಯುವಂಥದ್ದು ಇರುತ್ತೆ. ಸೊ ಇದು ಒಂದು ಪ್ರಮುಖ ಕಾರಣ. ಮತ್ತು ಎರಡನೇದು, ಒಂದಷ್ಟು ಅಲ್ಲಿ ಹೋದಾಗನೇ ಭಾವನಾತ್ಮಕವಾಗಿ ಒಂದಷ್ಟು ದೇವತಾ ಪೂಜೆ ಪುನಸ್ಕಾರಗಳಾಗ್ಬೋದು, ದೇವರ ದರ್ಶನ ಮಾಡುವಂಥದ್ದು, ಅದನ್ನು ನಮ್ಮ ಮನಸ್ಸಿಗೆ ಪ್ರಭಾವ ಬೀಳುವಂಥದ್ದು ಇರುತ್ತೆ. ಸೊ ಈ ಎಲ್ಲ ಕಾರಣಗಳಿಂದ ಅವರ ಸಂಕಲ್ಪ, ಅವರ ಒಂದಷ್ಟು ಏನಾದರೂ ಸಂಕಲ್ಪಗಳಲ್ಲಿ ಬಿಡುವಂಥದ್ದು ಅಥವಾ ಹೊಸದಾಗಿ ಏನಾದರೂ ಪ್ರಯತ್ನ ಮಾಡುವಂಥ ಕೆಲಸಗಳಲ್ಲಿ ಅನುಕೂಲ ಆಗಲಿಕ್ಕೆ ಇದು ಪ್ರಮುಖ ಕಾರಣ ಆಗುವಂಥದ್ದು ಇರುತ್ತೆ. ನಿಜ ಗುರುಜಿ, ಈಗ ನೀವು ಆಗಲೇ ಹೇಳ್ತಾ ಇದ್ರಿ, ಅಂದರೆ ಅಲ್ಲಿ ಬುಡಕಟ್ಟು ಜನಾಂಗದವರಿದ್ರು ಕಾಡಲ್ಲಿ, ಪೊನ್ನಂಬಲ ಬೆಟ್ಟದಲ್ಲಿ ಅಂತ ಹೇಳಿ, ಅದಾದಮೇಲೆ ಆಡಳಿತ ಮಂಡಳಿಯವರು ಅದನ್ನ ಒಪ್ಕೊಂಡ್ರು. ಅದಾದಮೇಲೆ ಭಕ್ತಾದಿಗಳ ಸಂಖ್ಯೆ ಎಲ್ಲೋ ಒಂದು ಕಡೆ ಅವರು ಅಪನಂಬಿಕೆ ಬಂದುಬಿಡ್ತು, ಅಥವಾ ಇಲ್ಲ ಇದೆಲ್ಲ ಸುಳ್ಳು ಅನ್ನೋದನ್ನು ಕೆಲವೊಬ್ಬರು ವಾದ ಮಾಡ್ತಾ ಇದ್ರು. ಅಂದರೆ ಭಕ್ತಾದಿಗಳ ಸಂಖ್ಯೆ ಅಥವಾ ಅವರ ಆಚರಣೆ ಅಥವಾ ಅವರು ನಡ್ಕೊಳ್ಳುವಂಥ ರೀತಿ ಕಡಿಮೆ ಆಯಿತು ಅಂತ ಅನಿಸಿತ್ತು ನಮಗೆ, ಬಟ್ ಆಗಲಿಲ್ಲ. ಬಟ್ ಈಗಿನ ಭಕ್ತಾದಿಗಳ ಸಂಖ್ಯೆ ಮತ್ತು ದಿನೇ ದಿನ ಅದು ಹೆಚ್ಚಾಗ್ತಾನೆ ಇದೆ. ಇವೆಲ್ಲ ನೋಡ್ತಾ ಇದ್ರೆ ಅಂತಿಮವಾಗಿ ನಂಬಿಕೆನೇ ಮುಖ್ಯ ಅಂತ ಆಯಿತು ಅಂತ ಹೇಳಿ. ಹೌದು, ನೋಡಿ, ಒಂದಷ್ಟು ಪುರಾಣಗಳಲ್ಲಿ ಹೇಳುತ್ತೆ, ಅಲ್ಲಿ ನಂಬಿಕೆ ಮತ್ತು ಒಂದಷ್ಟು ಸಕಾರಾತ್ಮಕವಾದ ಎನರ್ಜಿ ಇರುವಂಥದ್ದು, ಅದು ಯಾರೇ ಏನೇ ಹೇಳಿದ್ರೇನೋ ಅದು ಅಲ್ಲಿ ಶಕ್ತಿ, ದೈವ ಇರುವಂಥದ್ದು ಫಲಗಳು ಕೊಟ್ಟೇ ಕೊಡುತ್ತೆ. ಈಗ ಒಂದೊಂದು ದೇವಸ್ಥಾನದಲ್ಲಿ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ಅದನ್ನ ಸಮಸ್ಯೆ ಇದೆ ಅಥವಾ ಇನ್ನೇನೋ ಅಂತ ಕೆಡಿಸೋರು ಬರೋದು ಸಹಜ. ಸೊ ಹಾಗಾಗಿ ಇಲ್ಲಿ ನಾನು ಆಗಲೇ ಹೇಳಿದೆ, ದೇವರೇ ಬಂದು ಅಲ್ಲಿ ದೀಪ ಪ್ರಜ್ವಲ ಮಾಡಬೇಕು ಅನ್ನೋದೇನಿಲ್ಲ. ದೇವರ ಸ್ವರೂಪದಲ್ಲಿ ಯಾವುದೋ ಒಳ್ಳೆಯ ವ್ಯಕ್ತಿ ಬಂದು ಅಲ್ಲಿ ತೋರಿಸೋದ್ರೇನೂ ಆಗುತ್ತೆ ಅನ್ನುವಂಥದ್ದಿದೆ. ಸೊ ಇದು ಕಾರಣ ಆಗುವಂಥದ್ದು ಇರುತ್ತೆ. ಮತ್ತು ಆ ದೇವಸ್ಥಾನದ ಇತಿಹಾಸ ನಾವು ನೋಡಿದಾಗ, ನೋಡಿ, ಗ್ರಂಥದಲ್ಲಿ ಬಹಳ ಉಲ್ಲೇಖ ಇದೆ. 1940ರಲ್ಲಿ ಹೆಚ್ಚು ಪ್ರಸಿದ್ಧ ಆಗಿರುವಂಥದ್ದು ಪ್ರಾರಂಭ ಹಂತದಿಂದ ನಾವು ನೋಡ್ತಾ ಇರ್ತೇವೆ. ನಂತರ 790ರಲ್ಲಿ ಟಿಪ್ಪು ಸುಲ್ತಾನು ಅಲ್ಲೆಲ್ಲ ಒಂದಷ್ಟು ಸಮಸ್ಯೆಗಳು ಬಂದು ಆರ್ಥಿಕ ಸಂಕಷ್ಟಕ್ಕೆ ಈಡು ಮಾಡ್ತಾನೆ. ಈ ಪಂತುಲ ಇವರು ರಾಜ ಏರಿದ್ದಾನೆ, ಒಂದಷ್ಟು ಜೀರ್ಣೋದ್ಧಾರವನ್ನು ಮಾಡುವಂಥದ್ದು ಕೆಲಸಗಳನ್ನು ಮಾಡ್ತಾರೆ ದೇವಸ್ಥಾನ. ಅಲ್ಲಿನ ಆಗಿನ ಹಳೇ ವಿಗ್ರಹನೇ ಬೇರೆ, ಈಗ ಇಟ್ಟಿರುವಂಥದ್ದು ಮೂಲ ವಿಗ್ರಹನೇ ಬೇರೆ ಇರುವಂಥದ್ದು ಅಲ್ಲಿ ಕಾಣಬಹುದು. ಆ ಎನರ್ಜಿ ಒಂದು ಹಾಗೇ ಇದೆ. ಅದು ಏನೇ ದೇವಸ್ಥಾನ ಒಂದಷ್ಟು ಆಗಿನ ಕಾಲದಲ್ಲಿ ಬೆಂಕಿ ಹಚ್ಕೊಂತು, ಮತ್ತು ಅದು ಇನ್ನೇನೋ ಸಮಸ್ಯೆಗಳು ಆಯಿತು, ಆದರೆ ಏನೇ ಆದರೂ ಆ ಒಂದು ಆಧ್ಯಾತ್ಮಿಕ ಕೇಂದ್ರ
ಇವತ್ತಿಗೂ ಅಷ್ಟೇ ಪ್ರಸಿದ್ಧವಾದಂಥದ್ದು ಆಗಿರುವಂಥದ್ದಿದೆ. ಮತ್ತು ಬ್ರಿಟಿಷ್ ಕಾಲದಲ್ಲಿ, ಆಗಿನ ಕಾಲದಲ್ಲಿ ಈ ಕೆಲವೊಂದೆಲ್ಲ ಈ ತೆರಿಗೆ ವಸೂಲಿ ಮಾಡುವಾಗನೂ ಸಹ ಅಲ್ಲಿನ ಜನಸಂಖ್ಯೆ ಏನು ಭಕ್ತರು ಬರ್ತಾಯಿದ್ರು, ಆಗಿನ ಕಾಲದಲ್ಲಿ ವರ್ಷಕ್ಕೆ 5 ದಿನ ಮಾತ್ರನೇ ತೆಗಿತಾಯಿದ್ರು. ಆಗಿನ ಕಾಲಕ್ಕೇ 10,000-15,000 ಜನ ಸೇರುವಂಥದ್ದಿತ್ತು. ಅಂದರೆ ತೆರಿಗೆ ವಸೂಲಿ ಅಲ್ಲಿ ಜಾಸ್ತಿ ಇತ್ತು ಅನ್ನುವಂಥದ್ದು ಅಲ್ಲಿ ಕೆಲವೊಂದು ಉಲ್ಲೇಖ ಇರುವಂಥದ್ದಿದೆ. ಸೊ ಇವತ್ತು ಅತಿ ಶ್ರೀಮಂತ ದೇವಸ್ಥಾನದಲ್ಲಿ ಅದು ಒಂದು ಪ್ರಪಂಚದಲ್ಲಿ ಅಂತ ಹೇಳ್ತೀವಿ. ಸೊ ಮತ್ತು ಅಷ್ಟೇ ಒಂದು ದೈವ ಸನ್ನಿಧಿನೂ ಅನ್ನುವಂಥದ್ದು ನಾವು ಕಾಣುವಂಥದ್ದಿರುತ್ತೆ. ಒಟ್ಟಾರೆ ಒಂದಷ್ಟು ಏನೇ ಪರ ವಿರೋಧ ಆದ್ರೂ ಅಲ್ಲಿ ಒಂದು ಶಕ್ತಿ ನಮಗೆ ಒಳ್ಳೆಯದಾಗ್ತಾ ಇದೆ. ಅಲ್ಲಿ ಹೋಗಿ ಬಂದ ಮೇಲೆ ನಮಗೆ ಒಳ್ಳೆಯ ಫಲಗಳನ್ನು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಅನುಕೂಲ ಆಗ್ತಾ ಇದೆ ಅಂದರೆ ಸೊ ಅದು ಸಕಾರಾತ್ಮಕವಾಗೇ ಇರುವಂಥದ್ದಿರುತ್ತೆ. ಈಗ ಎಲ್ಲೋ ದೇವಸ್ಥಾನಕ್ಕೋ ಅಥವಾ ಎಲ್ಲೋ ಸ್ವಾಮಿಗಳ ಹತ್ರ ಹೋಗಿರ್ತಾರೆ, ನೋಡಪ್ಪ ಅಲ್ಲಿ ಏನೋ ಪ್ರತಿಂಗ್ರ ಹೋಮ ಅದೇನೋ ಸ್ವಾಮಿಗಳ ಹತ್ರ ಹೋದ್ಮೇಲೆ ನಂಗೆ ಒಳ್ಳೇದಾಯಿತು ಅಂತ. ಅಲ್ಲಿ ಯಾರಿಂದ ಒಳ್ಳೇದಾಯಿತು, ಏನು ಮಾಡ್ದ ಆತ, ಅಥವಾ ಹೋದ್ಮೇಲೆ ಅವನು ಏನೆಲ್ಲ ಪಾಲ್ಗೊಂಡ ಪೂಜೆ ಪುನಸ್ಕಾರಗಳಲ್ಲಿ, ಸೊ ಇದೆಲ್ಲ ಬರುವಂಥದ್ದಿರುತ್ತೆ. ಆ ದೇವಸ್ಥಾನದ ವಿಚಾರದಲ್ಲೂ ಹಾಗೆ ನಾವು ಇಲ್ಲಿ ಕಾಣುವಂಥದ್ದಿರುತ್ತೆ. ನಿಜ ಗುರುಜಿ. ಇನ್ನೊಂದು, ಈಗ ನಾವು ಕೆಲವು ಸೆಲೆಬ್ರಿಟಿಗಳು ನಮ್ಮ ಸ್ಯಾಂಡಲ್ವುಡ್ನಲ್ಲೂ ಕೂಡ ಸಾಕಷ್ಟು ಜನರು ನೋಡಿದ್ವಿ ನಾವು, ಮಾಲೆ ಹಾಕ್ಕೊಂಡು ಶಬರಿಮಲೆಗೆ ಹೋದಂಥ ಉದಾಹರಣೆಗಳಿದ್ದಾವೆ. ಹಾಗಾಗಿನೇ ಇದರಲ್ಲಿ ಅಹಂಕಾರ, ದುಡ್ಡು, ಮದ ಇದ್ಯಾವುದು ಕೂಡ ಬರೋದಿಲ್ಲ, ಅಡ್ಡ ಬರೋದಿಲ್ಲ. ಅಥವಾ ನಾವು ಹಾಗೆ ಹೀಗೆ ಅಂಥೇಳಿ ನೋಡ್ದೇನೆ ನಡೆದುಕೊಳ್ಳುವಂಥದ್ದು ಜಾಸ್ತಿ ಅಂತ ಈ ಒಂದು ದೇವ್ರ ವಿಚಾರಕ್ಕೆ ಬರೋದಾದ್ರೆ, ನಾವು ಚಿಕ್ಕ ವಯಸ್ಸಾದಾಗ ಈ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪಾತ್ರಗಳು ನಾವು ನೋಡಿದಾಗ ಈ ಶಬರಿಮಲೆ ಇದು ಅದನ್ನೆಲ್ಲ ಒಂದಷ್ಟು ಒಂದು ಭಕ್ತಿಗೆ ಪಾತ್ರರಾಗೋದಕ್ಕೆ ಹೆಚ್ಚು ಪ್ರಚೋದನೆ ಕೊಡುವಂಥದ್ದಾಗಿರುತ್ತೆ. ಸೊ ಅವರು ಅಲ್ಲಿನ ಸನ್ನಿವೇಶಗಳು ಮತ್ತು ಒಂದಷ್ಟು ಪೂಜೆ ಪುನಸ್ಕಾರಗಳಾಗ್ಬೋದು ದೇವಸ್ಥಾನದ ವಿಚಾರದಲ್ಲಿ, ಇವೆಲ್ಲವೂ ಬಹಳ ಕೆಲಸ ಮಾಡಿದೆ ಆಗಿನ ಕಾಲದಿಂದನೂ ಅನ್ನುವಂಥದ್ದು ಹೇಳುತ್ತೆ. ಇವತ್ತು ಅಥವಾ ನಿನ್ನೆ ಬಂದಂತಹ ದೇವಸ್ಥಾನ ಅಲ್ಲ, ಬಹಳ ಇತಿಹಾಸ ಇರುವಂಥ ದೇವಸ್ಥಾನ, ಒಂದಷ್ಟು ಆಧ್ಯಾತ್ಮಿಕವಾಗಿ ಒಂದಷ್ಟು ಬೆಳೆದಿರುವಂಥ ದೇವಸ್ಥಾನದಲ್ಲಿ ಒಂದಷ್ಟು ಈ ಎಲ್ಲ ಬಂದಿರೋದ್ರಿಂದ ಹೆಚ್ಚು ಜನಸಂಖ್ಯೆ ಜಾಸ್ತಿ ಆಗಿ ಒಂದಷ್ಟು ಹೆಚ್ಚಿನ ಮಟ್ಟಿಗೆ ಫಲಗಳು ಕೊಡ್ತಾ ಇರುವಂಥದ್ದು ಇಲ್ಲಿ ಕಾಣ್ತಾ ಇದೆ. ನಿಜ ಗುರುಜಿ. ನೋಡ್ತಾ ಇದ್ದೀವಿ ನಾವೀಗ ಪಂದಳದಿಂದ ಬಂದಿದ್ದಾವೆ ಪವಿತ್ರ ತಿರುವಾಭರಣ. ಅಂದರೆ ಗುರುಜಿ ಹೇಳ್ತಾ ಇದ್ರು, ಈ ಆಭರಣಗಳ ಹಿಂದೆ ಕೂಡ ಒಂದು ಕಥೆ ಇದೆ ಅಂತೇಳಿ. ಪಂದಳಂ ರಾಜ ಇದ್ದಾರಲ್ವ, ಅವರು ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿಗೆ ಮಾಡಿಸಿದಂಥ ಒಂದು ಆಭರಣ ನೋಡಿ. ಎರೆಮೆಲೆಯಲ್ಲಿ ಜೈಕಾರಗಳು, ಅಂದರೆ ಸ್ವಾಮಿಯೇ ಶರಣಮಯ್ಯಪ್ಪ ಅನ್ನುವಂಥ ಜೈಕಾರ ಕೂಡ ಮುಗಿಲು ಮುಟ್ಟಿದೆ. ಭಾರೀ ಭದ್ರತೆಯನ್ನು ಕೂಡ ಈ ಬಾರಿ ನಿಯೋಜನೆ ಮಾಡಲಾಗಿದೆ. ಅಯ್ಯಪ್ಪ ಮಾಲಾಧಾರಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಈಗಾಗಲೇ ಜಮಾವಣೆಗೊಂಡಿದ್ದಾರೆ. ಮತ್ತು ಈ ಪಲ್ಲಕ್ಕಿ ಏನಿದೆ, ಅದು ಪಲ್ಲಕ್ಕಿನ ತೆಗೆದುಕೊಂಡು ಬಂದು ಅಲ್ಲಿ ದೇವಸ್ಥಾನದಲ್ಲಿ ಇಡುವಂಥದ್ದು, ಪೂಜಾ ಕೈಂಕರ್ಯಗಳು, ಅಂದರೆ ಪಂದಳಂ ರಾಜರ ಮನೆತಂದವರೇ ಈ ಒಂದು ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸ್ತಾರೆ. ನೋಡಿ ಅಲ್ಲಿ ಹೊತ್ತು ಸಾಗುತ್ತಾ ಇದ್ದಾರೆ. ಅದು ಆಭರಣಗಳು, ಅದರ ಜೊತೆಗೆ ಅಯ್ಯಪ್ಪ ಸ್ವಾಮಿಯವರಿಗೆ ಅದನ್ನು ಅಲಂಕಾರವನ್ನು ಮಾಡಿ ತದನಂತರದಲ್ಲಿ ಪೂಜಾ ಪುನಸ್ಕಾರಗಳೆಲ್ಲವೂ ಕೂಡ ನಡೆಯುತ್ತೆ. ಅಂದರೆ ಪ್ರತಿ ಬಾರಿ ಕೂಡ ಮಕರ ಸಂಕ್ರಾಂತಿಯಂದು ನಡೆಯುವಂಥ ಒಂದು ವಿಶಿಷ್ಟವಾದಂಥ ಪೂಜಾ ವಿಧಿವಿಧಾನಗಳು ಅಂತ ಹೇಳ್ಬೋದು. ಮತ್ತು ಇಲ್ಲಿ ಒಂದು ವಿಶೇಷವಾದಂಥ ಆಚರಣೆ ಅಂತ ಹೇಳಿದರೆ, ಅಲ್ಲಿ ಗರುಡ ಕೂಡ ಬರುವಂಥದ್ದು ಏನಿದೆ ಅದಕ್ಕೂ ಕೂಡ ಒಂದು ಇತಿಹಾಸ ಇದೆ. ಹಾಗಾಗಿನೇ ಈಗ ಆ ಚಿನ್ನಾಭರಣಗಳೇನಿದ್ದಾವೆ ಅವನ್ನ ಅಯ್ಯಪ್ಪ ಸ್ವಾಮಿಯವ್ರಿಗೆ ಅಲಂಕಾರವನ್ನು ಮಾಡುವ ಮೂಲಕ ಮತ್ತು ಅಲ್ಲಿ ಬಂದಂಥ ಭಕ್ತರು ಕೂಡ ಅದೆಲ್ಲವನ್ನು ಕೂಡ ಕಣ್ತುಂಬಿಕೊಳ್ತಾರೆ. ಅದನ್ನು ಕೂಡ ಕೆಲವೊಂದಿಷ್ಟು ಕಟ್ಟುಪಾಡುಗಳಿಂದ ಮಾಡಬೇಕು ಅಂತ 18 ಮೆಟ್ಟಿಲುಗಳನ್ನು ಏರಿ, ಹೀಗೆ ಈಗ ಅಯ್ಯಪ್ಪ ಮಾಲಾಧಾರಿಗಳು ಅವರಿಗೆಲ್ಲ ಒಂದು ವಿಶಿಷ್ಟವಾದಂತಹ ಆಚರಣೆ ಇರುತ್ತೋ, ವ್ರತಗಳಿರುತ್ತೋ, ಅದೇ ಮಾದರಿಯಲ್ಲಿ ಎಲ್ಲವೂ ಕೂಡ ಸಕಲ ರೀತಿಯಲ್ಲೂ ಕೂಡ ನಡೀತಾ ಇದೆ. ನೋಡ್ತಾ ಇದ್ದೀವಿ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳಿಂದ ಒಂದು ಹರ್ಷೋದ್ಗಾರ ಕೂಡ ಈಗ ಮುಗಿಲು ಮುಟ್ಟಿದೆ. ಐತಿಹಾಸಿಕವಾಗಿ ಮತ್ತು ಪೌರಾಣಿಕವಾಗಿ ಸಾಕಷ್ಟು ರೀತಿಯಾದಂಥ ಕಥೆಗಳನ್ನು ನಾವು ಓದಿದ್ದೇವೆ, ಪುರಾಣಗಳಲ್ಲೂ ಕೂಡ ನಾವು ನೋಡಿದ್ದೇವೆ. ಮತ್ತು ದೇಶದ ಆಗರ್ಭ ಶ್ರೀಮಂತಗಳ ಪಟ್ಟಿಯಲ್ಲೂ ಕೂಡ ಈ ಅಯ್ಯಪ್ಪ ಸ್ವಾಮಿ ದೇಗುಲ ಕೂಡ ಸೇರುತ್ತೆ. ವರ್ಷದಿಂದ ವರ್ಷಕ್ಕೆ ಭಕ್ತಾದಿಗಳ ಸಂಖ್ಯೆ ಕೂಡ ಅದು ಹೆಚ್ಚಾಗ್ತಾ ಹೋಗ್ತಾ ಇದೆ. ಕಡಿಮೆ ಅಂತರೂ ಖಂಡಿತವಾಗ್ಲೂ ಆಗಿಲ್ಲ. ಯಾಕಂದರೆ ಕಾನೂನಾತ್ಮಕವಾಗಿ ಕೆಲವೊಂದಿಷ್ಟು ತೊಡಕುಗಳು ಬಂದವು, ಅಂತಿಮವಾಗಿ ನಂಬಿಕೆನೇ ಇಲ್ಲಿ ಗೆದ್ದು ಬೀಗ್ತು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನೋಡಿ, ಆಚರಣೆಯಲ್ಲಿ ಯಾವುದೂ ಕೂಡ ಬದಲಾವಣೆಗಳು ಕಂಡು ಬರ್ತಾ ಇಲ್ಲ. ಅದ್ರ ಮಕರ ಜ್ಯೋತಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ ಕೂಡ ಆಗುತ್ತೆ. ಗುರುಜಿ, ಈಗ ಗರುಡ ಬಂದು ಹೋಗೋದಿದೆ ಅಲ್ವಾ, ಅದ್ರ ಹಿಂದೆ ಕಥೆ ಏನು ಗುರುಜಿ, ಯಾಕೆ ಇದೇ ಟೈಮಲ್ಲಿ ಬರುತ್ತೆ ಅಂತ? ನೋಡಿ, ಮತ್ತೆ ಹರಿಯ ಸುತನ ಆಗಿರುವಂಥದ್ದು ವಿಷ್ಣುವಿನ ವಾಹನ ಅಂತ ಹೇಳ್ತೀವಿ ಗರುಡ. ಹೌದು. ಯಾವುದೇ ದೇವಸ್ಥಾನಗಳು ಬಂದಾಗ, ವಿಷ್ಣು ದೇವಸ್ಥಾನಗಳಲ್ಲಿ
ಗರುಡಸ್ತಂಭ ಅಂತ ಮಾಡಿರ್ತಾನೆ. ಅಂದರೆ ಗರುಡ ಬಂದು ಅಲ್ಲಿ ಪ್ರಸಾದ ಹಾಕಿರೋದನ್ನು ಸ್ವೀಕಾರ ಮಾಡುವಂಥದ್ದು. ಅಲ್ಲಿ ತಾಂತ್ರಿಕ ಪೂಜೆಗಳು ಜಾಸ್ತಿ. ಅಂದರೆ ಒಂಥರ ನಾವು ಕರ್ನಾಟಕದಲ್ಲಿ ಮಂತ್ರ ಘೋಷಣೆ ಇರುತ್ತೆ. ಅವರು ಪೂಜೆ ವಿಧಾನ ಅದರದೇ ಆದಂಥ ವಿಭಿನ್ನವಾಗಿರುತ್ತೆ. ಹಾಗಾಗಿ ಗರುಡನ ದರ್ಶನ ಆಯಿತು ಅಂದರೆ ಅಲ್ಲಿ ಒಂದು ವಿಷ್ಣು ಬಂದಿದ್ದಾನೆ, ಮತ್ತು ಹರಿಹರ ಸುತನಾದಂತಹದ್ದು ಅಯ್ಯಪ್ಪ ಸ್ವಾಮಿ ಒಂದು ಅನುಗ್ರಹ ಆಗಿದೆ ಅನ್ನುವಂಥದ್ದು ಒಂದು ಕಾರಣ ಆಗಿರುವಂಥದ್ದು ಇರುತ್ತೆ. ಸೊ ಅದರಿಂದ ಯಾವುದೇ ದೇವಸ್ಥಾನದಲ್ಲಿ ಗರುಡನ ಸ್ತಂಭದ ಮೇಲೆ ಗರುಡ ಬಂದು ಕುತ್ಕೊಂಡಿದ್ದಾನೆ ಅಂದರೆ ದೈವ ಅನುಗ್ರಹ ಇದೆ ಅನ್ನುವಂಥದ್ದು ಅಲ್ಲಿ ಕಾಣಬಹುದಾಗಿದೆ. ಮತ್ತು ಒಂದಷ್ಟು ದೇವಸ್ಥಾನಗಳ ವಿಚಾರದಲ್ಲಿ ನಾವು ಹಿಂದೆ ಒಂದು ಕೋರ್ಟಿಂದನೂ ಆದೇಶ ಬಂತು, ಹೆಣ್ಮಕ್ಳು ಹೋಗೋಂಗಿಲ್ಲ. ಸೊ ಇವೆಲ್ಲವನ್ನು ಒಂದಷ್ಟು ವಿವಾದಗಳು ನಡೀತಾ ಇತ್ತು. ಅಂದರೆ ನೋಡಿ, ದೇವಸ್ಥಾನಗಳಲ್ಲಿ ಒಂದಷ್ಟು ಕಟ್ಟುಪಾಡುಗಳಿರುತ್ತೆ. ಈಗ ಯಾವುದೇ